ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನಿರೋದು ನಮ್ಮ ಪಿಜ್ಜಾ ಬೈ ನೆಕ್ಸಸ್ ಮಾಲಲ್ಲಿ. ಇಲ್ಲಿ ಉಂಟಲ್ವಾ, ಒಂದು ವಿಶೇಷ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ತುಳುನಾಡಿನ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ, ತುಳುವ ಲೋಕ ಅಂತ ಆಗ್ತಾ ಇದೆ. ಇಲ್ಲಿ ಒಂದು ತುಳುನಾಡಿನ ಹೊಸ ಪ್ರಪಂಚವೇ ಸೃಷ್ಟಿಯಾಗಿದೆ. ಫ್ರೆಂಡ್ಸ್, ನಾನು ಹೇಳೋಕ್ಕಿಂತ ನೀವು ನೋಡಿದರೆ ಚೆಂದ ಆಯಿತು. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಉಂಟಲ್ವಾ, ತುಳುವಲ್ಲಿ ಬರೆದಿದ್ದಾರೆ ಪಿಜ್ಜಾ ಬೈ ನೆಕ್ಸಸ್ ಅಂತ. ನೋಡಿ, ತುಂಬ ಚೆಂದ. ಪಿಜ್ಜಾ ಬೈ ನೆಕ್ಸಸ್, ಇದು ತುಳುವಿನ ಲಿಪಿ. ಬನ್ನಿ ಮಾಲ್ನ ಒಳಗಡೆ ಹೋಗುವ. ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರಲ್ಲಿ ಏನೇ ಕಾರ್ಯಕ್ರಮ ಆದರೂ ಏನೇ ಇವೆಂಟ್ ಆದರೂ ವ್ಲಾಗ್ ವಿಡಿಯೋ ಮಾಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ಪಿಜ್ಜಾ ಬೈ ನೆಕ್ಸಸ್ ಮಾಲ್. ನೋಡಿ, ಇಲ್ಲೇ ಈ ಮಾಲಿನ ಏಟ್ರಿಯಮಲ್ಲಿ ಮಿಡಲಲ್ಲಿ ಈ ತುಳುನಾಡಿನ ಹೊಸ ಲೋಕವೇ ಸೃಷ್ಟಿಯಾಗಿದೆ, ತುಳುವ ಲೋಕ ಅಂತ. ನೋಡಿ, ತುಳುವ ಲೋಕ ಸೆಲೆಬ್ರೇಟಿಂಗ್ ದ ಸೋಲ್ ಆಫ್ ತುಳುನಾಡು. ನೋಡಿ ಫ್ರೆಂಡ್ಸ್, ಇಲ್ಲಿ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಯನ್ನು ಬಿಂಬಿಸುವ ಎಲ್ಲ ಬಗೆಯ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೂ ನಮ್ಮ ತುಳುನಾಡಿನ ಹಳೆಯ ಕಾಲದ ಸಾಮಗ್ರಿಗಳು, ಹಳೆಯ ಮನೆಗಳು ಹೇಗಿತ್ತು, ಹಳೆಯ ಅಡುಗೆ ಕೋಣೆ ಹೇಗಿತ್ತು, ಮತ್ತು ನಮ್ಮ ತುಳುನಾಡಿನ ಜನರು ಮೊದಲು ಕೃಷಿಗಾಗಿ ಮೀನುಗಾರಿಕೆಗಾಗಿ ಯಾವೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು ನೋಡಿ, ಗುತ್ತು ಮನೆ, ತುಳುನಾಡಿನ ಗುತ್ತು ಮನೆ ಹೇಗಿರ್ತಾ ಇತ್ತು ಆ ಥರ ಇದೆ. ಇದು ಅಟಿಲ್ದ ಮನೆ, ಅಂದರೆ ಅಡುಗೆ ಕೋಣೆ. ನಮ್ಮ ತುಳುನಾಡಿನ ಹಳೆ ಕಾಲದಲ್ಲಿ ಅಡುಗೆ ಕೋಣೆ ಹೇಗಿರ್ತಾ ಇತ್ತು ನೋಡಿ, ಎಲ್ಲ ಇದೆ. ತೊಂದೂರು ಸ್ನಾನ ಮಾಡುವ ಒಂದು ದೊಡ್ಡ ಪಾತ್ರೆ ಉಂಟಲ್ಲ, ಅದಕ್ಕೆ ಬೇರೆ ಎಲ್ಲ ಹೆಸರಿದೆ. ನೋಡಿ, ಇಲ್ಲಿ ನಿಜವಾಗ್ಲೂ ಬೆಂಕಿ ಆಗೋ ಥರ ಮಾಡಿದ್ದಾರೆ. ನೋಡಿ, ಇದು ಬಿಸಿ ನೀರು ಕಾಯಿಸಲಿಕ್ಕೆ, ಮೀಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಈ ಥರ ಯೂಸ್ ಮಾಡ್ತಾಯಿದ್ರು ಬಚ್ಚಲು ಮನೆಯಲ್ಲಿ. ಬಟ್ ಇದು ಅಡುಗೆ ಕೋಣೆ, ಇದು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ, ದೊಡ್ಡ ಫಂಕ್ಷನಿಗೆ ಈ ಥರ ಪಾತ್ರೆ ಯೂಸ್ ಮಾಡ್ತಾಯಿದ್ರು, ಮಾಸ್ ಕುಕ್ಕಿಂಗ್. ಫ್ರೆಂಡ್ಸ್, ನೀವು ನೋಡಿ, ತುಳುನಾಡ ಚಾವಡಿ ನೋಡಿ, ತುಳುನಾಡಿನ ಹಳೆ ಮನೆ ಹೇಗಿರ್ತಿತ್ತು ಹಾಗೆ ಇದೆ. ನೋಡಿ, ಇದೆಲ್ಲ ಹಳೆ ಕಾಲದ ಕೆಲವು ವಸ್ತುಗಳು, ಒಂದಕ್ಕಿಂತ ಒಂದು ಚೆಂದ ಉಂಟಾಯ್ತಾ. ನೋಡಿ, ನಮ್ಮ ತುಳುನಾಡಿನ ಹಳೆ ಮನೆಯ ಜಗ್ಗುಲಿ, ಅಂದರೆ ಮನೆಯ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕುಳಿತುಕೊಳ್ಳುವಂಥ ಒಂದು ವಿಶ್ರಾಂತಿ ಅಥವಾ ನೆಂಟರು ಬಂದರೆ ಇದ್ಲೇ ಮೊದಲೇ ಕೂತ್ಕೊಳ್ತಾ ಇದ್ರು, ಮತ್ತು ಒಳಗಡೆ ಹೋಗ್ತಾಯಿದ್ರು. ಫ್ರೆಂಡ್ಸ್, ನೋಡಿ, ಹಳೆ ಕಾಲದ ಫೋನ್, ಲ್ಯಾಂಟೀನ್. ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆಂದ ಉಂಟಾಯ್ತಾ ಫ್ರೆಂಡ್ಸ್. ನೋಡಿ, ಇದು ಡೋರ್ ಆಗಿರ್ಬೋದು, ಈ ಪೆಟ್ರೋಮ್ಯಾಕ್ಸ್, ಈ ಚೇರ್. ಈ ಪೆಟ್ರೋಮ್ಯಾಕ್ಸಲ್ಲಿ ಹಿಂದಿನ ಕಾಲದಲ್ಲಿ ರಾತ್ರಿಯಲ್ಲಿ ಕರೆಂಟ್ ಇಲ್ಲದಾಗ ಇದೇ ತಗೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ರು. ಫ್ರೆಂಡ್ಸ್, ನೋಡಿ, ನಮ್ಮ ಕಂಬಳಕ್ಕೆ ಉಪಯೋಗಿಸುವಂಥ ಒಂದು ಸಾಮಗ್ರಿಗಳು, ಎಲ್ಲ ಸಾಮಗ್ರಿಗಳು. ಇದು ಕಂಬಳಕ್ಕೆ, ಕೋಣಕ್ಕೆ ಕಟ್ಟುವಂಥ ಒಂದು ವಸ್ತುಗಳು. ಫ್ರೆಂಡ್ಸ್, ನೋಡಿ, ಬಲೆ ತುಳು ಲಿಪಿ ಬರೆಕ. ನೋಡಿ, ಇಲ್ಲಿ ಲೈವ್ ಆಗಿ ನಿಮಗೆ ಕಲಿಸ್ತಾರೆ ಹೇಗೆ ತುಳು ಬರೆಯೋದಂತ. ಅವರವರ ಹೆಸರನ್ನು ಬರೆಯಬಹುದು. ಫ್ರೆಂಡ್ಸ್, ಹಾಗೆ ಉಂಟಲ್ವಾ, ನಾನು ಸಹ ನನ್ನ ಯೂಟ್ಯೂಬ್ ಚಾನಲಿನ ಹೆಸರನ್ನು ಬರಿತೀನಿ. ಓಕೆ ಫ್ರೆಂಡ್ಸ್, ನೋಡಿ, ತುಂಬ ಜನ ಬಂದು ಬರೆದು ಇಲ್ಲಿ ಅಂಟಿಸಿ ಹೋಗಿದ್ದಾರೆ ಅವರವರ ಹೆಸರು ತುಳುವಿನಲ್ಲಿ. ಸೂಪರ್. ಫ್ರೆಂಡ್ಸ್, ಇಲ್ಲಿ ನೋಡಿ, ನಮ್ಮ ಇದು ತುಳುನಾಡಿನ ಹಳೆ ಕಾಲದ ಆಟ ಚೆನ್ನೆಮಣೆ ಅಂತ. ನೋಡಿ, ಇದರಲ್ಲಿ 14 ಹೋಲ್ ಥರ ಉಂಟು. ಪ್ರತಿಯೊಂದು ಹೋಲಲ್ಲಿ ಈ ಸಣ್ಣ ಸಣ್ಣ ಕಲರಿದು ಇದು ಕಾಣ್ತಾ ಉಂಟಲ್ಲ, ಕೆಂಪು ಕಲರಿದು ಈ ಗೋಲಿಗಳು 4 ಇಟ್ಟು ಆಟ ಆಡೋದಂತೆ. ಚೆನ್ನೆಮಣೆ ಸೂಪರ್. ಫ್ರೆಂಡ್ಸ್, ಈಗ ಉಂಟಲ್ವಾ, ನಾನು ನನ್ನ ಯೂಟ್ಯೂಬ್ ಚಾನಲಿನ ಹೆಸರು ಉಲ್ಲು ಬಾಯ್ ಕ್ರಿಯೇಷನ್ ಅಂತ ತುಳುವಿನಲ್ಲಿ ಬರಿತೀನಿ, ತುಳು ಲಿಪಿವಿನಲ್ಲಿ. ನೋಡಿ, ಮೊದಲಿಗೆ ಅವರು ಇಂಗ್ಲೀಷಲ್ಲಿ ಬರೀತಾರೆ ಹೇಗೆ ಅಂತ ಎಕ್ಸಾಕ್ಟ್ ಗೊತ್ತಾಗಲಿಕ್ಕೆ. ನೋಡಿ, ಉಲ್ಲು ಬಾಯ್ ಕ್ರಿಯೇಷನ್. ನೋಡಿ, ಈಗ ತುಳುವಿನಲ್ಲಿ ಬರೀತಾರೆ. ನೋಡಿ, ಉಲ್ಲು, ಇದು ಬಾ, ಮತ್ತು ಇದು ಇ, ಇ, ಉಲ್ಲು ಬಾಯ್ ಕ್ರಿಯೇಷನ್. ನೋಡಿ, ಇದು ಕ್ರಿಯೇಷನ್ಸ್. ನೋಡಿ, ಕ್ರಿಯೇಷನ್ಸ್ ನ ಮತ್ತು ಅದು ಅದರ ಒತ್ತು, ಕ್ರಿಯೇಷನ್ಸ್. ಸೂಪರ್. ಫ್ರೆಂಡ್ಸ್, ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ನೋಡಿ, ಉಲ್ಲು ಬಾಯ್ ಕ್ರಿಯೇಷನ್ ನಮ್ಮ ತುಳುನಾಡಿನ ಲಿಪಿವಿನಲ್ಲಿ ಓದಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಸೂಪರ್. ಫ್ರೆಂಡ್ಸ್, ನೋಡಿ, ಇದು ನಮ್ಮ ಹಳೆಯ ಕ್ಲಾಕ್ ಟವರ್. ಈಗಿನ ಕ್ಲಾಕ್ ಟವರ್ ಅಲ್ಲ, ಈಗಿನ ಕ್ಲಾಕ್ ಟವರ್ ಶೇಪ್ ಚೇಂಜ್ ಇದೆ. ಇದು ನಮ್ಮ ಹಳೆಯ ಮಂಗಳೂರಿನ ಹಳೆಯ ಕ್ಲಾಕ್ ಟವರ್ ಹೀಗಿತ್ತು. ನೋಡಿ, ಇದು ಹಳೆಯ ಕ್ಲಾಕ್ ಟವರಿನ ಒಂದು ಮಾಡೆಲ್. ಇದರಲ್ಲಿ ಸಹ ನೋಡಿ, ಇಲ್ಲಿ ಕುಡ್ಲ, ಮಂಗಳೂರು, ಮೈಕಲ, ಕೋಡ್ಯಾಲ್, ಸಂಸ್ಕೃತದಲ್ಲಿ ಮಂಜರನ್, ಉರ್ದುವಿನಲ್ಲಿ ಕೌದಾಲ್, ಮಲಯಾಳಮಲ್ಲಿ ಮಂಗಳಪುರಂ ಮತ್ತು ಇಂಗ್ಲೀಷಲ್ಲಿ ಮ್ಯಾಂಗ್ಳೂರ್. ನೋಡಿ ಫ್ರೆಂಡ್ಸ್, ಕೊಂಕಣಿಯಲ್ಲಿ ಕೋಡ್ಯಾಲ್, ಮೈಕಲ ಬ್ಯಾರಿಯಲ್ಲಿ, ಕನ್ನಡದಲ್ಲಿ ಮಂಗಳೂರು. ಸೂಪರ್. ನೋಡಿ, ಕೋಡ್ಯಾಲ್ ಕೊಂಕಣಿ.
ಬನ್ನಿ ಫ್ರೆಂಡ್ಸ್, ಮತ್ತೊಂದು ರೌಂಡಿಗೆ ಹೋಗುವ. ಇಲ್ಲಿ ನೋಡಿ, ಇಲ್ಲೂ ಸಹ ಉಂಟಲ್ಲ ಹಳೆ ಕಾಲದ ತುಂಬ ಸಾಮಗ್ರಿಗಳು, ಕೃಷಿಗೆ ಬಳಸುವಂಥ ಸಾಮಗ್ರಿಗಳು, ಇದು ಪೂಜೆಗೆ ಉಪಯೋಗಿಸುವಂಥ ಕೆಲವು ವಸ್ತುಗಳು ಒಂದಕ್ಕಿಂತ ಒಂದು ಹಳೆ ಕಾಲದ ಕಥೆಗಳನ್ನು ಹೇಳ್ತವೆ. ನೋಡಿ, ಹಳೆ ಕಾಲದ ಟೇಪ್ ರಿಕಾರ್ಡರ್ ಆಗಿರ್ಬೋದು, ಟಿ ವಿ ಕೂಡ ಇದೆ, ಹಳೆ ಕಾಲದ ಟಿ ವಿ, ರೇಡಿಯೋ, ಕೆಲವು ಮಾಡಲಿನ ಹಳೆ ಕಾಲದ ರೇಡಿಯೋಗಳುಂಟು. ಇಲ್ಲಿ ನೋಡಿ, ಇದರಲ್ಲಿ ಈಗ ಟೈಪ್ ಮಾಡ್ತಾಯಿದ್ರು, ಈಗ ಕಂಪ್ಯೂಟರ್ ಇದೆ, ಒಂದು ಕ್ಲಿಕ್ಕಲ್ಲಿ ಪ್ರಿಂಟ್ ಬರ್ತದೆ. ಮೊದಲು ಟಕ್ ಟಕ್ ಅಂತ ಈ ಟೈಪರಲ್ಲಿ ಟೈಪ್ ಮಾಡ್ತಾಯಿದ್ರು. ನೋಡಿ, ತಬಲ, ಚೆಂಡೆ, ಇದೆಲ್ಲ ಅಡುಗೆ ಕೋಣೆಯಲ್ಲಿ ಉಪಯೋಗಿಸುವ ವಸ್ತುಗಳು. ನೋಡಿ, ಇದು ಅನ್ನದ ನೀರನ್ನು ಸೋರಿಸಲಿಕ್ಕೆ ಇದನ್ನು ಉಪಯೋಗಿಸ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಬಗೆಯ ಉಂಟು ಪಾತ್ರೆಗಳು. ನೋಡಿ, ಇದು ಅಡುಗೆ ಕೋಣೆಯಲ್ಲಿ ಉಪಯೋಗಿಸುವಂಥ ಪಾತ್ರೆಗಳು. ನೋಡಿ ನೋಡಿ ಫ್ರೆಂಡ್ಸ್, ಚಂದ ಉಂಟು. ನೋಡಿ, ಇದು ಸಾಂಬಾರು ಮುರಾಯಿ ಅಂತೆ, ಸಾಂಬಾರು ಮುರಾಯಿ. ಮತ್ತು ಇದು ಮುಟ್ಟಾಲೆ, ಇದು ಕ್ಯಾಪ್ ಉಂಟಲ್ಲ ಫ್ರೆಂಡ್ಸ್, ನೋಡಿ ಇದು ಮುಟ್ಟಾಲೆ. ಈ ಕ್ಯಾಪನ್ನು ಹಾಕ್ಕೊಂಡು ಮೊದಲಿನ ರೈತರು ಕೃಷಿ ಮಾಡ್ತಾಯಿದ್ರು, ಗದ್ದೆ ಉಳ್ತಾಯಿದ್ರು. ಸೂಪರ್. ನೋಡಿ, ಇಲ್ಲಿ ತಂದೂರಿದೆ. ನೋಡಿ, ಇದು ಅಕ್ಕಿ ಮುಡಿ, ಅಕ್ಕಿ ಮುಡಿ ಇದು ಸಹ ಇಟ್ಟಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ತಂದೂರು. ಇಲ್ಲಿ ಬಂದರೆ ಉಂಟಲ್ಲ ಫ್ರೆಂಡ್ಸ್, ಈ ಎಲ್ಲ ವಸ್ತುವಿನ ಹೆಸರು ನಾವು ಓದ್ಬೋದು. ನೋಡಿ, ಹಳೆ ಕಾಲದ ವಸ್ತುಗಳು ಒಂದಕ್ಕಿಂತ ಒಂದು ಚಂದ. ನೋಡಿ, ತಂದೂರು. ಇಲ್ಲಿ ಬಂದರೆ ನೀವು ಈ ಪ್ರತಿಯೊಂದು ವಸ್ತುಗಳ ಹೆಸರನ್ನು ಸಹ ಓದ್ಬೋದು. ಈ ಇವೆಂಟ್ ಈ ಪಿಜ್ಜಾ ಬೈ ನೆಕ್ಸಸ್ ಮಾಲಲ್ಲಿ ಜುಲೈ 26ರವರೆಗಿದೆ. ನೋಡಿ, ಇದು ಗೂರಿ, ಇದನ್ನು ಮೀನು ಹಿಡಿಲಿಕ್ಕೆ ಯೂಸ್ ಮಾಡ್ತಾಯಿದ್ರೆ ಅಂತ. ನೋಡಿ ಫ್ರೆಂಡ್ಸ್, ಹಳೆ ಕಾಲದ ತೊಟ್ಟಿಲುಗಳು. ನೋಡಿ, ಹಳೆ ಕಾಲದ ಮರದ ತೊಟ್ಟಿಲುಗಳು, ತುಂಬ ವಸ್ತುಗಳು ಉಂಟಾಯ್ತು. ನೋಡಿ, ಕಂಬಳಕ್ಕೆ ಉಪಯೋಗಿಸುವಂಥ ವಸ್ತುಗಳು, ಮರದ ತೊಟ್ಟಿಲು. ನೋಡಿ, ಇದು ಸೇಮಿಗೆ ಮಣೆ. ನೋಡಿ, ಸೇಮಿಗೆ ಇದನ್ನು ಒತ್ತಿ ಕಟ್ಟಿಗೆದು. ಈಗೆಲ್ಲ ಬೇರೆ ಬೇರೆ ಬಂದಿದೆ. ನೋಡಿ, ಹಳೆ ಕಾಲದ ಇದರ ಒಳಗಡೆ ಹಿಟ್ಟು ಹಾಕಿ ಈ ಥರ ಪ್ರೆಸ್ ಮಾಡ್ತಾಯಿದ್ರು, ಕೆಳಗಡೆಯಿಂದ ಸೇಮಿಗೆ ಬರ್ತಾಯಿತ್ತು. ನೋಡಿ, ಸೂಪರ್. ಫ್ರೆಂಡ್ಸ್, ನಿಜವಾಗ್ಲೂ ಈ ತುಳುವ ಲೋಕ ಸೂಪರ್ ಆಗಿದೆ. ನಮ್ಮ ಹಳೆಯ ನೆನಪುಗಳನ್ನು ಮತ್ತು ನಮ್ಮ ಹಳೆಯ ಪೂರ್ವಜರು ಏನೆಲ್ಲ ಯೂಸ್ ಮಾಡ್ತಾಯಿದ್ದು ನೋಡಲಿಕ್ಕೆ ಮಾತ್ರ ಸೂಪರ್ ಆಗ್ತದೆ. ತುಂಬ ಖುಷಿ ಆಗ್ತಾ ಉಂಟು ಇದು ನೋಡಿ. ಮತ್ತು ಮಂಗಳೂರಿನ ಬಗ್ಗೆ ತುಂಬ ಚಿತ್ರಗಳನ್ನು ಇಲ್ಲಿ ಹಾಕಿದ್ದಾರೆ. ಒಂದೊಂದು ವಸ್ತುಗಳು ಕೂಡ ಉಂಟಲ್ವ, ಒಂದೊಂದು ಕತೆ ಹೇಳ್ತವೆ, ಆ ಥರ ಇದೆ. ಫ್ರೆಂಡ್ಸ್, ಇದಿಷ್ಟು ಈ ತುಳುವ ಲೋಕದ ವ್ಲಾಗ್ ವಿಡಿಯೋ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.